ನಿನ್ನ ದೃಷ್ಟಿಯಲ್ಲಿ ಅಪ್ಪ ಅಂದ್ರೆ ಏನು? ಅಪ್ಪ ಅಂದರೆ ನಂಗೆ ಶಕ್ತಿ, ನನಗೆ ಬಹಳ ದೊಡ್ಡ ಶಕ್ತಿ. ಥಿಂಕ್ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಲೂ ನಂಗೆ ನೆಕ್ಸ್ಟ್ ಈ ಥರ ನಿಂಗೆ ಹಿಂಗೆ ಆಗಬಹುದು ಮಗಳೇ, ಹಂಗಾದಾಗ ನೀನು ಏನು ಮಾಡಬೇಕು ಅನ್ನೋದನ್ನು ಅವರೇ ಹೇಳ್ಕೊಟ್ಟು ಹೊರಟೋಗಿದ್ದಾರೆ ಅಂತ. ದಟ್ಸ್ ವಾಟ್ ಐ ಬಿಲೀವ್. ಏನೂ ಇಲ್ಲ, ಜರ್ನಲಿಸಮ್ ತಗೋ, ಹೈ ಬೆಂಗಳೂರು ಆಫೀಸ್ಗೆ ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂತ. ಸೊ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಲಿಸಮ್. ಸ್ಟಾರ್ಟಿಂಗ್ ಬರುವಂಥದ್ದು ಅಪ್ಪ ಪುಸ್ತಕಕ್ಕೆ ಬರಿತಾ ಇದ್ರು ಅಂತ ಗೊತ್ತಾ ನಿಂಗೆ? ಗೊತ್ತು ನನಗೆ ಹೇಳಿದ್ದಾರೆ ಒಂದ್ಸಲಿ. ಅಪ್ಪ ಮೊದಲಿಂದನೂ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ನನಗೆ. ನಾನು ಅಪ್ಯಾರೆಂಟ್ಲಿ 80 ವರ್ಷಗಳಾದಮೇಲೆ ನಮ್ಮ ಮನೇಲಿ ಹುಟ್ಟಿದ್ದ ಫಸ್ಟ್ ಹೆಣ್ಮಗು ಅಂತೆ. ಒನ್ಸ್ ಐ ಟುಕ್ ಜರ್ನಲಿಸಮ್ ಐ ರಿಯಲೈಸ್ ದಟ್ ದಿಸ್ ಈಸ್ ಮೈ ಏರಿಯಾ. ಅಂದರೆ ನನಗೆ ಅವರು ಏನು ಹೇಳಿದರು ಅಂದರೆ, ನೀನು ಏನೇ ಬರಿ ಮಗಳೇ, ಇಟ್ಸ್ ಓಕೆ, ನೀನು ಏನು ಬರೆದ್ರು ಮನುಷ್ಯ, ಆದರೆ ಅದು ಓದೋ ಥರ ಇರಬೇಕು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ನಮ್ಮ ಬಿಯಾಂಡ್ ಲಿಮಿಟಿಗೆ ವ್ಯಕ್ತಿಗಳನ್ನು, ಶಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಳೋವಾಗ ಅದು ನಿಜವಾದ ಅರ್ಥದಲ್ಲೂ ಬಿಯಾಂಡ್ ಲಿಮಿಟೇ ಆಗಿರ್ತದೆ. ಇವತ್ತು ಈಗ ನಾವು ಇಲ್ಲಿ ಕೂತ್ಕೊಂಡಿರುವಂಥ ಒಂದು ಜಾಗ, ಇದು ಸ್ಟುಡಿಯೋ ಅಲ್ಲ. ನೋಡ್ತಾ ಇದ್ದರೆ ಇದು ಸ್ಟುಡಿಯೋದಂಗೆ ಇದೆ. ಸ್ಟುಡಿಯೋ ಅಲ್ಲ, ಇದು ಚೇತನ ಬೆಳಗೆರೆ ಅವರ ಮನೆ ಒಂದು ರೂಮ್. ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಇವತ್ತು ನನಗೆ ತುಂಬ ಇಷ್ಟ ಆದ್ದೇನೆಂದರೆ, ಒಂದು ಮೆಸೇಜ್ ಬಂತು ಮನೆಯಿಂದ ಹೊರಡುವಾಗ. ನಾನು ಸೀರೆ ಉಡ್ಲ ಅಥವಾ ಇದು ಡ್ರೆಸ್ ಹಾಕೊಳ್ಳ ಅಂತೇಳಿ ನನಗೆ ನನ್ನ ಮಗಳು ಕೇಳ್ದಂಗೆ ಆಗೋಯ್ತು. ಅಷ್ಟು ಆಪ್ತವಾಗಿಬಿಟ್ಟು. ಇಲ್ಲಿ ಬಂದಾಗಲೂ ಅಷ್ಟೇ, ನಮ್ಮ ಕಿರಿಯ ಗೆಳೆಯ ಅಂಶಿತ್ ಕುಮಾರ್ ಪುತ್ತೂರು, ಅವರು ಕೂಡ ಸಹ ಇಲ್ಲೂ ಹೋದರು, ಕ್ಯಾಮರಾ ಇಟ್ಟು ಅಲ್ಪಾಡಿಗಲ್ಲೇ ಹೋಗಿರ್ತಾರೆ. ಇಲ್ಲಿ ಬಂದ ಮೇಲೆ ಅದು ಮಾತಾಡಿದ ರೀತಿ ಇದೆಯಲ್ಲ, ಅದು ಆತ್ಮೀಯತೆಗೆ ಸಾಕ್ಷಿ. ಇಂಥ ಆತ್ಮೀಯವಾದ ಚೇತನ ಬೆಳಗೆರೆ, ನನ್ನ ಆತ್ಮದ ಗೆಳೆಯ ರವಿ ಬೆಳಗೆರೆ ಅವರ ಮಗಳು ಮತ್ತು ನನ್ನ ಮಗಳು ಹಾಗೇ ಇದ್ದವರು. ಆ ದೃಷ್ಟಿಯಿಂದ ನಾನು ಅಕಸ್ಮಾತ್ ಮಾತಾಡುವಾಗ ಅವರೇ ಇವರೇ ಅಂತ ಬದಲು ಏಕವಚನದಲ್ಲಿ ಬರ್ಬೋದು. ರವಿ ಬೆಳಗೆರೆ ಬಗ್ಗೆ ಒಂದು ಮಾತಾಡುವಾಗಲೂ ಅದು ಏಕವಚನ ಆಗ್ಬೋದು. ನಾನು ಆ ತಂತ್ರ ಹಾಗೇ ಮಾತಾಡ್ತಾ ಇದ್ದಿದ್ದು. ಇಬ್ಬರು, ಗಣೇಶ್ ಕಾಸರಗೋಡು ಮತ್ತು ಚೇತನ ಬೆಳಗೆರೆ, ಇಬ್ಬರು ಹೀಗೆ ಮಾತಾಡೋದಿದ್ದರೆ ಅದಕ್ಕೆ ಮೂಲ ಕಾರಣವಾಗಿರೋದು ರವಿ ಬೆಳಗೆರೆ. ನಾನು ಸುಮಾರು ಒಂದು 35 ವರ್ಷದಿಂದ ರವಿ ಬೆಳಗೆರೆಯನ್ನು ಬಲ್ಲೆ ಮತ್ತು ಆತನ ಸ್ನೇಹದ ಸವಿ ಉಂಡವನು. ಸವಿ ಮಾತ್ರ ಅಲ್ಲ, ಸಿಹಿ ಕೈ ಎರಡನ್ನು ಉಂಡವನು. ಇಲ್ಲಿಂದಾಗಲಿ, ಸೈನ್ ಕರ್ನಾಟಕದಿಂದಾಗಲಿ, ಇದು ಅರಗಿಣಿ ಪತ್ರಿಕೆಯಿಂದಾಗಲಿ, ಎಲ್ಲ ಕಡೆ ಕರ್ಮವೀರ, ಎಲ್ಲ ಕಡೆ ನಾವು ಜೊತೆಲೇ ಕೆಲಸ ಮಾಡಿದೆವು. ಅಂಥ ರವಿ ಬೆಳಗೆರೆ ಮಗಳನ್ನು ಭೇಟಿಯಾಗಿ ಮಾತಾಡುವಂತಹ ಒಂದು ಸುಯೋಗ ಇವತ್ತು ಕೂಡಿ ಬಂದಿದೆ. ನನಗೆ ಮಾತು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ ಹುಡುಗಿ ಮೊನ್ನೆ ಯಾವುದೋ ಒಂದು ಯೂಟ್ಯೂಬ್ನಲ್ಲಿ ನಾನು ನೋಡ್ತೀನಿ, ಪಟ ಅಂತ ಮಾತಾಡಲಿಕ್ಕೆ ಹೊರಟ್ಬಿಟ್ರು. ನನಗೆ ಖುಷಿ ಆಯ್ತಪ್ಪ, ನನ್ನ ಹತ್ರ ಮಾತಾಡಲಿಕ್ಕೆ ರೆಡಿ ಇದ್ದಾರೆ ಏಕೆ ಅಂತಾನೆ. ಸೊ ಅದೇ ಒಂದು ರೀತಿಯಲ್ಲಿ ಒಂದು ಸ್ಫೂರ್ತಿ. ಈಗ ಇಲ್ಲಿ ಕೂತ್ಕೊಂಡಿದ್ದೀವಿ. ಚೇತನನ್ನು ಸ್ವಾಗತಿಸೋಣ. ವೆಲ್ಕಮ್ ಚೇತನ. ಥ್ಯಾಂಕ್ ಯು. ನಾನು ನೀವು ಹೇಗೆ ಹೇಳಿದ್ರಿ ಮಾತಾಡುವಾಗ ಏಕವಚನ ಬರ್ಬೋದು ಅಂತ, ನಾನು ನಿಮಗೆ ಅಂಕಲ್ ಅಂತ, ಯಾಕಂದರೆ ನಾನು ನೋಡಿದಾಗ ನಿಮ್ಮನ್ನು ಅಪ್ಪನ ಜೊತೆ ನೋಡಿದಾಗ ನಾನು ಮೋಸ್ಟ್ಲಿ 9ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ಇದ್ದೆ ಅನಿಸುತ್ತೆ. ಸೊ ಆಗಿಂದನೂ ನಾನು ಅಂಕಲ್ ಅಂತ ಹೇಳಿ ಅಭ್ಯಾಸ. ಸೊ ಇನ್ ಬಿಟ್ವೀನ್ ದ ಕಾನ್ವರ್ಸೇಷನ್ ಸರ್ ಬದಲು ಅಂಕಲ್ ಬರ್ಬೋದು. ಖಂಡಿತ ನೋ ಪ್ರಾಬ್ಲಮ್ ಇಟ್ ಆಲ್. ಒಂದು ಆತ್ಮೀಯ ಸಂವಾದ ಇದು. ಫಾರ್ಮಲ್ ಇಂಟರ್ವ್ಯೂ ಅಂತ ಇದೆಯಲ್ಲ, ಸಂದರ್ಶನ ಅಲ್ಲ, ಹೀಗೆ ಆತ್ಮೀಯವಾದ ಸಂದರ್ಶನ, ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ ಒಂದು ವ್ಯವಸ್ಥೆ ಇದೆ. ನಿನ್ನ ದೃಷ್ಟಿಯಲ್ಲಿ ಅಪ್ಪ ಅಂದರೆ ಏನು? ಅಪ್ಪ ಅಂದರೆ ನಂಗೆ ಶಕ್ತಿ, ನನಗೆ ಬಹಳ ದೊಡ್ಡ ಶಕ್ತಿ. ಆ್ಯಂಡ್ ಈ ಶಕ್ತಿ ಯಾವಾಗೂ ಶಕ್ತಿ ಅಂತ ಯಾಕಂತೀವಿ ಅಂದರೆ, ಅದು ಕೀಪ್ ಇಂಪ್ರೂವಿಂಗ್ ಅಂತಂದರೆ ಹೆಚ್ಚಾಗ್ತಾನೇ ಇರುತ್ತಂತೆ ಪ್ರತಿಯೊಂದು ಹಂತದಲ್ಲೂ. ನನಗೂ ಹಾಗೇ. ಸೊ ನನಗೆ ನೆನೆಸ್ಕೊಂಡಾಗೆಲ್ಲ, ಈಗ ಅಪ್ಪ ಇಲ್ಲಿಲ್ಲ, ನಮ್ಮ ಜೊತೆ ಇಲ್ಲ, ಫಿಸಿಕಲಿ ಇಲ್ಲ ಅಂತ ಅಷ್ಟು ಡಿಫ್ರೆನ್ಸ್ ಬಿಟ್ಟರೆ ಅವ್ರು ನನ್ನ ಜೊತೆ ಯಾವಾಗೂ ಇದ್ದಾರೆ ಅಂತ
ಇಲ್ಲೇ ಇದ್ದಾರೆ, ನನ್ನ ಜೊತೆನೇ ಇದ್ದಾರೆ. ನನಗೆ ಭಯ ಆಗುತ್ತಾ ತಪ್ಪ ಅಂತ ಹೊಡಿತಾರೆ. ಖಂಡಿತ ಇರ್ಬೋದು, ಅಲ್ಲೇ ಇದ್ದಾರೆ, ನೋಡ್ತಾ ಇದ್ದಾರೆ. ನಮಗೆ ಕಾಣಿಸಲ್ಲ, ಕೇಳಿಸಲ್ಲ, ಬಟ್ ನಮ್ಮನ್ನು ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಅವ್ರ ಪ್ರತಿಯೊಂದು ಮಾತು ಐ ಥಿಂಕ್ ಕೆಲವು ಮನುಷ್ಯರು ಆಗಿರ್ತಾರಲ್ಲ, ಅಂದರೆ ಈಗ ನಿಮ್ಮ ಜೀವನದಲ್ಲಿ ಏನು ಹೇಳಬೇಕೋ, ಎಷ್ಟು ಹೇಳಬೇಕೋ ಅದನ್ನು ಹೇಳಿ ಅವ್ರ ಕೆಲಸ ಮುಗಿಸಿ ಎದ್ದು ಹೋಗಿರ್ತಾರೆ. ಸೊ ಹಾಗೆ ಅಪ್ಪ ನನಗೆ ಐ ಥಿಂಕ್ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಲೂ ನಂಗೆ ನೆಕ್ಸ್ಟ್ ಈ ಥರ ನಿಂಗೆ ಹಿಂಗೆ ಆಗಬಹುದು ಮಗಳೇ, ಹಂಗಾದಾಗ ನೀನು ಏನು ಮಾಡಬೇಕು ಅನ್ನೋದನ್ನು ಅವರೇ ಹೇಳ್ಕೊಟ್ಟು ಹೊರಟೋಗಿದ್ದಾರೆ ಅಂತ. ದಟ್ಸ್ ವಾಟ್ ಐ ಬಿಲೀವ್. ಸೊ ನನಗೊಂದು ಅಪಾರವಾದ ಶಕ್ತಿ, ಒಂದು ಸ್ಟ್ರೆಂತ್, ಕಾನ್ಫಿಡೆನ್ಸ್ ಇನ್ಯಾರ ಹತ್ರನೂ ನಂಗೆ ಅದು ಸಿಕ್ಕಿಲ್ಲ. ಡೆಫಿನೆಟ್ಲಿ ನಾಟ್. ಒಂದು ಇನ್ಸಿಡೆಂಟ್ ಹೇಳಪ್ಪ ನಮಗೆ. ನನಗೆ ಸುಮಾರು ಇನ್ಸಿಡೆಂಟ್ಗಳಿದೆ. ಸೊ ನಂಗೆ ಹೆಚ್ಚಾಗಿ ನೆನಪಿಗೆ ಅಂದರೆ ಅದು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಇನ್ಸಿಡೆಂಟ್ ಅಂತೀವಲ್ಲ ಹಾಗೆ. ಸೊ ತುಂಬ ಪುಟ್ಟೋಳಿದ್ದಾಗ, ಅಂದರೆ ನಾನು ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ಇರುವಾಗ ಅನಿಸುತ್ತೆ, ಅಪ್ಪಂಗೆ ಅವಾಗ ಏನು ರೀಸನ್ ಅಂತಲೂ ನನಗೆ ನೆನಪಿಲ್ಲ, ಬಟ್ ತುಂಬ ಹುಷಾರಿರ್ಲಿಲ್ವಂತೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಪ್ಪ. ಆ್ಯಂಡ್ ತುಂಬಾ ಸೀರಿಯಸ್ ಅನ್ನೋ ಥರದ್ದು ಕಂಡೀಷನ್ ಇತ್ತಂತೆ. ಇದು ನಂಗೆ ಅಮ್ಮ ಹೇಳಿ ಗೊತ್ತಿರೋದು. ನನಗೆ ಒಂದು ಸೆಂಟೆನ್ಸ್ ಮಾತ್ರ ನೆನಪಿದೆ, ಬಟ್ ನನಗೆ ಅದ್ರ ಹಿಂದಿನ ಕಥೆಗಳು ನೆನಪಿಲ್ಲ. ಸೊ ಹೀಗೆ ಅಪ್ಪ ಆಸ್ಪತ್ರೆಯಲ್ಲಿದ್ದಾಗ ಎಲ್ಲರಿಗೂ ಟೆನ್ಷನ್ನು, ಅಪ್ಪಂಗೆ ಏನಾಗೋಗುತ್ತೋ ಏನೋ, ಹುಷಾರಾಗಿ ಬರ್ತಾರಾ ಇಲ್ವಾ, ಈ ಥರ ಇಷ್ಟೊಂದು ಹುಷಾರಿಲ್ವಲ್ಲ ಅನ್ನೋ ಥರದ ವಾತಾವರಣ. ಬಟ್ ನನ್ನ ಮನಸ್ಸಲ್ಲಿ ಆಗ ಏನು ಭಯ ಅಂದರೆ, ಅಪ್ಪಂಗೆ ಏನಾದರೂ ಆಗೋಗ್ಬಿಟ್ರೆ ಜಾಮೆಟ್ರಿ ಬಾಕ್ಸ್ ಯಾರು ಕೊಡಿಸ್ತಾರೆ? ಏನು ಮಾರೈತಿ ಇದು? ಮುಗ್ಧ ಮನಸ್ಸಾಗ 1ನೇ ಕ್ಲಾಸಲ್ಲೂ ಏನೋ ಇದೆ, ನಾಳೆ ಸ್ಕೂಲಿಗೆ ಜಾಮೆಟ್ರಿ ಬಾಕ್ಸ್ ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಅಪ್ಪಂಗೆ ಏನಾದರೂ ಆಗ್ಬಿಟ್ರೆ ಜಾಮೆಟ್ರಿ ಬಾಕ್ಸ್ ನನ್ಗೆ ಯಾರು ಕೊಡಿಸ್ತಾರೆ? ನಾನು ಅಪ್ಪಂಗೆ ಹೋಗ್ಬಿಟ್ಟು, ಅಪ್ಪ ನೀವು ಹುಷಾರಾಗಿ ಬರ್ತೀರ ತಾನೆ? ಮಗಳೇ ಬರ್ತೀನಿ, ಏನು ಯೋಚನೆ ಮಾಡಬೇಡ, ಏನಾಯ್ತು ಯಾಕೆ ಅಂತ ಏನೋ ಆ ಥರದ್ದು ಒಂದು ಕನ್ಸರ್ನ್. ಸೊ ನಂಗೆ ನೆನಪಿರೋ ಇನ್ಸಿಡೆಂಟ್ ಅಂದರೆ, ಅಪ್ಪ ನಾಳೆ ನಂಗೆ ಜಾಮೆಟ್ರಿ ಬಾಕ್ಸ್ ಕೊಡಿಸ್ತೀರ ತಾನೆ, ನೀವೇ ಬರಬೇಕು. ಈಗಲೂ ನಾನು ಅಪ್ಪ ಎಷ್ಟೋ ಸಲ ಹೇಳ್ತಿದ್ರು, ಮನೇಲಿ ಎಲ್ಲ ಮಕ್ಕಳಲ್ಲಿ ದೊಡ್ಡವರಾದ್ಮೇಲೆ ಏನೇನೋ ಚೇಂಜ್ ಆಗುತ್ತೆ, ಬಟ್ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಮನೇಲಿ ತುಂಬ ಅಂಡರ್ಸ್ಟುಡ್ ಇದೇನಂದರೆ, ನಾನು ತುಂಬ ಸೆಲ್ಫಿಶ್ ಅಂತ. ನನಗೇನು ಬೇಕೋ ನಾನು ತೊಗೊಂಡ್ಬಿಡ್ತೀನಿ ನಾನು ಅದನ್ನು ಅಂತ. ಸೊ ಅಮ್ಮ ಯಾವಾಗೂ ಹಣ್ಣು ಕೊಡೋರು, ಹಣ್ಣು ಹಂಚಿ ತಿನ್ನಬೇಕು ಅಂತ ಮೂಸಂಬಿ ಹಣ್ಣು ಕೊಟ್ಬಿಟ್ಟು ಅದನ್ನು ತೊಳೆ ಬಿಡಿಸಿ, ಅದು ಬಿಡ್ಸೋದು ಕಷ್ಟ ಅಲ್ವಾ ಮೂಸಂಬಿ ಹಣ್ಣು. ಸೊ ಅಮ್ಮ ಹೇಳೋರು, ನಾನು ಬಿಡಿಸ್ಕೊಡ್ತೀನಿ, ಬಟ್ ಒಂದೊಂದು ತೊಳೆ ಎಲ್ಲರೂ ನಂಗೆ ಕೊಡಬೇಕು ಅಂತ. ಅಮ್ಮಂಗೆ ಕೊಡಬೇಕಾಗತ್ತಲ್ಲ ಆ ಮೂಸಂಬಿ ಹಣ್ಣಿನ ತೊಳೆ ಅಂತ ನಾನೇ ಬಿಡಿಸ್ಕೊತೀನಿ ಅಂತ ನಾನೇ ಅದನ್ನು ಬಿಡಿಸಿ, ಕಹಿ ಇರ್ತಿತ್ತು. ಸೊ ಅಂಥ ಕಹಿ ಹಣ್ಣನ್ನೇ ತಿಂದು, ಸೊ ಆವಾಗಿಂದನೂ ಅಪ್ಪನ ಜೊತೆ ಇಲ್ಲ ನಾನೇ ಎಲ್ಲ ಮಾಡ್ಕೋತೀನಿ, ನಾನೇ ಎಲ್ಲ ನನ್ನ ಥರನೇ ಆಗಬೇಕು, ನನಗೆ ಹೇಗೆ ಬೇಕೋ ಹಾಗೆ ಆಗಬೇಕು ಅಂತ ಅಪ್ಪನ ಜೊತೆ ಆ ಪ್ರೀತಿ ಜೊತೆಗೂ ಜಗಳ ಆಡಿ ಕೊನೆಗೆ ಅಪ್ಪನ ಹತ್ರ ಕೆಲಸ ಮಾಡಿ ಕೂಡ, ಇಲ್ಲ ನಾನು ನಿಮ್ಮ ಜೊತೆ ಕೆಲಸ ಮಾಡಲ್ಲ ಅಂತಲೂ ಹೇಳಿ ಆ ಜಾಮೆಟ್ರಿ ಬಾಕ್ಸ್ ನಾನು ನಿಮ್ಮ ಹತ್ರ ಕೊಡಿಸ್ಕೊಂಡಿದ್ದೆ ಒಂದು ದಿನ ಇದೆ. ಬಟ್ ಐ ವಿಲ್ ಬಿ ಏಬಲ್ ಟು ಬೈ ಮೈ ಓನ್ ಜಾಮೆಟ್ರಿ ಬಾಕ್ಸ್ ಅನ್ನೋ ಥರ ಹಠ ಮಾಡಿ ಚಾಲೆಂಜ್ ಮಾಡಿ ಆಚೆ ಬಂದಿರೋದು. ಸೊ ಈಗಲೂ ನಂಗೆ ಆ ಜಾಮೆಟ್ರಿ ಬಾಕ್ಸ್ ನೋಡಿದಾಗೆಲ್ಲ ಅಪ್ಪನ ಆ ದಿನಗಳು ನೆನಪಾಗುತ್ತೆ. ಸೊ ಇಟ್ಸ್ ಐ ಥಿಂಕ್ ಐ ಆಲ್ವೇಸ್ ಥಿಂಕ್ ಮೂಸಂಬಿ ಹಣ್ಣಿನ ಕಥೆ ಮತ್ತು ಈ ಜಾಮೆಟ್ರಿ ಬಾಕ್ಸ್ ಕಥೆನ ನಾನು ಒಂದು ಒಳ್ಳೆ ಇಂಟ್ರೊಡಕ್ಷನ್ ಆಯ್ತು. ಈಗ ನೀನು ಮತ್ತು ನಿನ್ನ ಹಿನ್ನೆಲೆ ಸ್ವಲ್ಪ ಹೇಳ್ಬಿಡು. ಸೊ ನಾನು ಸ್ಕೂಲ್ ಆಫ್ಕೋರ್ಸ್ 10th ಸ್ಟ್ಯಾಂಡರ್ಡಲ್ಲಿ ಒಳ್ಳೆ ಸ್ಕೋರ್. ಬಳ್ಳಾರಿ ಇಲ್ಲ, ಬಳ್ಳಾರಿಯಲ್ಲಿ ಕೇವಲ 3ನೇ ಕ್ಲಾಸ್ವರೆಗೂ ಮಾತ್ರನೇ ಬಳ್ಳಾರಿಲಿ ಓದಿದ್ದು. ಆ ಅಪ್ಪನ ಬಳ್ಳಾರಿ ಪತ್ರಿಕೆ ಪ್ರೆಸ್ ಇತ್ತು. ಸೊ ಬಳ್ಳಾರಿಯ ನನ್ನ ದಿನಗಳಂದರೆ, ಸ್ಕೂಲಲ್ಲಿ ಕೇಳ್ತಾರಲ್ಲ ಏನಾಗ್ತೀಯ ದೊಡ್ಡೋಳಾದ್ಮೇಲೆ ಅಂತ, ನಮ್ಗೆ ತುಂಬ ಫ್ಯಾಸಿನೇಷನ್. ನಮ್ಮ ಮನೆ ಮುಂದೆ ಒಂದು ಅಂಗಳ ಇತ್ತು. ಸೊ ಈ ಬಳ್ಳಾರಿ ಮನೆಗಳ ಮುಂದೆ ಅಂಗಳ ಇರುತ್ತೆ ಗೊತ್ತಲ್ಲ. ಆಮೇಲೆ ಬಿಸಿಲಿದ್ದಾಗ ಅಲ್ಲಿ ಒಂದು ಕಟ್ಟೆ ಇರ್ತಿತ್ತು, ಅಲ್ಲೇ ಮಲ್ಕೋತಿದ್ವಿ ನಾವು. ಆ ಸೊಳ್ಳೆ ಪರದೆ ಕಟ್ತಾ ಇದ್ದಿದ್ದು ಇನ್ನೂ ಕಣ್ಣಿಗೆ ಕಟ್ದಂಗಿದೆ. ಬೇವಿನ ಮರದ ಕೆಳಗಡೆ ಒಂದು ಚೆನ್ನಾಗಿರೋ ಅಂಗಳ. ಸೊ ದಿನಾ ಬೆಳಗ್ಗೆ ನಮ್ಮನೆ ಎದುರುಗಡೆ ಒಂದಿಷ್ಟು ಸ್ವಲ್ಪ ಈ ಸ್ಲಮ್ ಅನ್ನೋಕ್ಕಾಗಲ್ಲ, ಬಟ್ ಒಂದಿಷ್ಟು ಜನ ಇರೋರು, ಅವರು ಸೆಗಣಿ ಎಲ್ಲ ಹೊತ್ಕೊಂಡು ಬಂದು ಅಲ್ಲಿ ನೆಲ ಚೆನ್ನಾಗಿ ಸಾರಿಸಿ ಇದು ಮಾಡೋರು. ನಂಗೆ ಅದನ್ನು ಮುಟ್ಟಕ್ಕೆ ಕೊಡ್ತಾ ಇರಲಿಲ್ಲ ನಮ್ಮ ಮನೇಲಿ. ಇಲ್ಲ ಸೆಗಣಿ ಎಲ್ಲ ಮುಟ್ಟಬೇಡ ಆ ಥರ. ನಂಗೆ ಅದೇನೋ ಒಂದು ಫ್ಯಾಸಿನೇಷನ್, ನಾನು ಅದನ್ನು ಆ ಸೆಗಣಿ ಬಳಿಬೇಕು ಅಂಗಳಕ್ಕೆ ಅನ್ನೋದು ಒಂದು ಇಂಟ್ರೆಸ್ಟ್. ಸೊ ಸ್ಕೂಲಲ್ಲಿ ಕೇಳಿ ಏನಾಗ್ತೀಯ ನೀನು ಅಂದರೆ, ನಾನು ಸೆಗಣಿ ಬಳಿಯೋಳಾಗ್ತೀನಿ. ದನ ಕಾಯೋಳಲ್ಲ, ಸೆಗಣಿ ಬಳಿಬೇಕು ನಾನು ಅಂತ. ಸೊ ಹಾಗೆ ಶುರುವಾಗಿದ್ದು ನನ್ನ ಜರ್ನಿ. ಸೊ 3ನೇ ಕ್ಲಾಸ್ವರೆಗೂ
ಬಳ್ಳಾರಿ. ಒಂದ್ಸಲಿ ಬಳ್ಳಾರಿಲಿ ಕಳೆದೋಗ್ಬಿಡಿದೆ. ನೀವು ಹೇಳಿದ್ರೆ ಇನ್ಸಿಡೆಂಟ್ಸ್ ಹೇಳ್ತಾ ಹೋಗು ಅಂತ, ಸೊ ನಾನು ಹೇಳ್ತಾ ಓಕೆ ಓಕೆ ಓಕೆ. ಕಳೆದೋಗಿದ್ದೆ ಅಂದರೆ ಯಾವ ಥರ ಅಂದರೆ, ಅಪ್ಪ ಈ ದಿನ ಬೆಳಗ್ಗೆ ಸ್ಕೂಲ್ ಅವಾಗೆಲ್ಲ ಐ ಆಮ್ ಆ್ಯಕ್ಚುಲಿ ಸರ್ಪ್ರೈಸ್. ಈಗ ನಮ್ಮ ಮಕ್ಳುಗಳನ್ನೆಲ್ಲ ನಾವೆಲ್ಲ ಸ್ಕೂಲಿಗೆ ಬಿಡಬೇಕಂದ್ರೆ ಒಂದು ಬಸ್ ಸ್ಟಾಪ್ ಇರುತ್ತೆ, ಆ ಬಸ್ ಸ್ಟಾಪ್ಗೆ ಹೋಗಿ ನಾವೇ ಮಕ್ಳನ್ನ ಡ್ರಾಪ್ ಮಾಡಿ, ಆ ಸ್ಕೂಲ್ ಬಸ್ಸೇ ಆಗಿರಬೇಕು, ಆಮೇಲೆ ವಾಪಸ್ ಬಂದಮೇಲೆ ಅದೇ ಬಸ್ ಸ್ಟಾಪಿಗೆ ಬರ್ತಾರೆ, ಮನೆ ಕರ್ಕೊಂಬರ್ತಾರೆ. ಅವಾಗೆಲ್ಲ ಗುಂಪಲ್ಲಿ ಹೋಗ್ತಿದ್ವಿ. ಸತ್ಯನಾರಾಯಣಪೇಟೆ ಬಸ್ ಸ್ಟಾಪ್ ಸ್ಕೂಲ್ ಬಸ್ ಅಲ್ಲಿ ಬರ್ತಿತ್ತು. ನಂಗೆ ಅದು ಸ್ಕೂಲ್ ಬಸ್ಸೇನಾ ಅಂತಲೂ ನೆನಪಿಲ್ಲ, ಬಿಕಾಸ್ ಐ ರಿಮೆಂಬರ್ ಜನ ಎಲ್ಲ ಬೇರೆ ಜನನೂ ಇರ್ತಾಯಿದ್ರು ಅಲ್ಲಿ. ಸೆಂಟ್ ಜೋಸೆಫ್ ಸ್ಕೂಲು ಕೌಲ್ ಬಜಾರಲ್ಲಿತ್ತು. ಸೊ ಅಲ್ಲಿಂದ LKGಲೂ ನಾನು ಸ್ಕೂಲಲ್ಲಿ ಬಸ್ಸಲ್ಲಿ ಆ ಬಸ್ಸಲ್ಲೇ ಹೋಗ್ತಿದ್ವಿ. ಆ್ಯಂಡ್ ಸ್ಕೂಲ್ ಬಿಟ್ಟ ಮೇಲೆ ಅದೇ ಬಸ್ಸಲ್ಲಿ ವಾಪಸ್ ಬರ್ತೀವಿ, ಮನೆಗೆ ನಡ್ಕೊಂಡು ಬರ್ತೀವಿ. ಸೊ ಯಾರೂ ಅಮ್ಮ ಅಪ್ಪ ಇಬ್ಬರು ಕೆಲಸ ಬ್ಯುಸಿ. ಅಮ್ಮ ಟೀಚರ್ ಆಗಿದ್ರು, ಸೊ ಬ್ಯುಸಿ. ಸೊ ನಾನು ಹೀಗೆ ಹೋಗ್ತಾ ಸ್ಕೂಲ್ಗೆ ಒಂದು ದಿವಸ ಹೋಗಿದ್ದೀನಿ. 4:15 ಮನೆಗೆ ಬರಬೇಕಿತ್ತು, ಬಂದಿಲ್ಲ. ಅಪ್ಪ ಇಡೀ ಬೈಕೆಲ್ಲ ಸುತ್ತಿ ಎಲ್ಲ ಓಡಾಡಿದ್ದಾರೆ, ನಾನು ಎಲ್ಲೂ ಸಿಕ್ಕಿಲ್ಲ. ಸ್ಕೂಲ್ ಹತ್ರ ಒಂದು 3-4 ಸಲ ಬಂದಿದ್ದಾರೆ, ಆದರೂ ನಾನು ಸಿಕ್ಕಿಲ್ಲ. ಇನ್ನೇನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ನೋಷ್ಟರಲ್ಲಿ ಇನ್ನೊಂದು ಸಲ ಸ್ಕೂಲ್ ಹತ್ರ ಹೋಗಿ ನೋಡೋಣ ಅಂದರೆ, ನಾನು ಚೆನ್ನಾಗಿ ಮೊಸರನ್ನ ತಿಂದು ಅಲ್ಲಿ ಪಕ್ಕದಲ್ಲಿ ಸಿಸ್ಟರ್ ಒಬ್ಬರಿದ್ರು, ಅವ್ರದ್ದು ಒಂದು ಹಾಸ್ಟೆಲ್ ಥರ ಇರುತ್ತಲ್ಲ, ಅಲ್ಲಿ ಹೋಗಿ ಸ್ಕೂಲ್ ಬಸ್ ಮಿಸ್ ಆಗೋಗಿದೆ. ಲೇಟಾಗಿ ಹೋಗ್ಬಿಟ್ಟಿದ್ದೀನಿ ನಾನು, ಸ್ವಲ್ಪ ಫುಲ್ಲು ತುಂಬ ಹೆಲ್ದಿಯಾಗಿದ್ದೆ ನಾನು. ಸೊ ನಡ್ಕೊಂಡು ಹೋಗೋಷ್ಟರಲ್ಲಿ ಬಸ್ ಹೊರಟೋಗಿದೆ. ಸೊ ನಾನು ಬಸ್ ಹೋಯ್ತಲ್ಲ, ಇನ್ನೇನು ಮಾಡೋದು, ಹಶ್ವಾಗ್ತಿದೆ ಅಂತ ಕೇಳಿದ್ದೀನಿ. ಅವ್ರ ಪಾಪ ಮೊಸರನ್ನ ಕೊಟ್ಟಿದ್ದಾರೆ, ಚೆನ್ನಾಗಿ ತಿಂದ್ಬಿಟ್ಟು ಮಲಗಿಬಿಡ್ತೀನಿ ನಾನು ಆರಾಮಾಗಿ. ಸೊ ಅಪ್ಪ ನನ್ನ ಹುಡ್ಕೊಂಡು ಬಂದು ಆಮೇಲೆ ಬೈಕಲ್ಲಿ ಕರ್ಕೊಂಡು ಮನೆಗೆ ಬಂದಿದ್ದು ಒಂದು ಬಳ್ಳಾರಿಯ ಇನ್ಸಿಡೆಂಟ್. ಆ ಥರ ಸುಮಾರು ಇನ್ಸಿಡೆಂಟ್ಸ್ ಬಳ್ಳಾರಿಯಲ್ಲಿ ಅಪ್ಪನ ಜೊತೆ ಇರುವಾಗ. ಆ್ಯಂಡ್ ಅಪ್ಪ ಮೊದಲಿಂದನೂ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ನನಗೆ. ನಾನು ಅಪ್ಯಾರೆಂಟ್ಲಿ 80 ವರ್ಷಗಳಾದಮೇಲೆ ನಮ್ಮ ಮನೇಲಿ ಹುಟ್ಟಿದ್ದ ಫಸ್ಟ್ ಹೆಣ್ಮಗು ಅಂತೆ ನಮ್ಮ ಜರ್ನಲಿಸ್ಟ್ ಆಗಿದ್ದು. ಅದೆಲ್ಲ ಯಾವ್ದ್ರ ಹಿನ್ನೆಲೆ? ಸೊ ಬಳ್ಳಾರಿಯಿಂದ ನಾವು ಬಳ್ಳಾರಿಯಿಂದ ಹುಬ್ಳಿಗೆ ಬಂದ್ವಿ. ಹುಬ್ಳಿಯಿಂದ ನಾವು ಬೆಂಗಳೂರಿಗೆ ಬರ್ತೀವಿ. ನನ್ನ ಹೈಸ್ಕೂಲ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಎಲ್ಲ ನಾನು ಬೆಂಗಳೂರಲ್ಲಿ ಮಾಡಿದೆ. 10th ಸ್ಟ್ಯಾಂಡರ್ಡ್ ಒಳ್ಳೆ ಪರ್ಸೆಂಟೇಜ್ ಬಂತು. ಅಪ್ಪ ಹೇಳಿದ್ರು, ಜರ್ನಲಿಸಮ್ ತಗೋ, ನಿಂಗೆ ಇಟ್ಸ್ ಇನ್ ಯೋರ್ ಬ್ಲಡ್ ತಗೋ ಅಂತ. ನಾನು ಹಠ ಮಾಡಿ ಇಲ್ಲ ಐ ಡೋಂಟ್ ವಾಂಟ್ ಟು ಡು ಜರ್ನಲಿಸಮ್, ನಾನು ಸೈನ್ಸೇ ತಗೋತೀನಿ ಅಂತ PUC ಜಾಯ್ನ್ ಆದೆ ವಿಜಯ ಕಾಲೇಜ್ ಸೈನ್ಸಲ್ಲಿ. ಫಿಸಿಕ್ಸ್ ಫೇಲ್ ಆದೆ. ಸೊ ಏನು ಅರ್ಥ ಆಗ್ತಾ ಇರಲಿಲ್ಲ. ಸೊ ಫಿಸಿಕ್ಸ್ ಫೇಲ್ ಆದಾಗ ಅಪ್ಪಂಗೆ ಹೇಳಿದೆ, ನನಗಿನ್ನೇನು ಐ ಡೋಂಟ್ ನೋ ವಾಟ್ ಟು ಡು ಅಂತ. ಏನೂ ಇಲ್ಲ, ಜರ್ನಲಿಸಮ್ ತಗೋ, ಬೆಂಗಳೂರು ಆಫೀಸ್ಗೆ ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂತ. ಸೊ ಅಲ್ಲಿಂದ ಶುರುವಾಯಿತು ನನ್ನ ಜರ್ನಲಿಸಮ್. ಇನ್ನೇನು ಚಾಯ್ಸ್ ಇಲ್ಲ ಅಂತ ನಾನು ಜರ್ನಲಿಸಮ್ ತೊಗೊಂಡಿದ್ದು. ಬಟ್ ಒನ್ಸ್ ಐ ಟುಕ್ ಜರ್ನಲಿಸಮ್, ಐ ರಿಯಲೈಸ್ ದ್ಯಾಟ್ ದಿಸ್ ಈಸ್ ಮೈ ಏರಿಯಾ. ಆ್ಯಂಡ್ ನಾನು ಅಷ್ಟರಲ್ಲಿ ಆಲ್ರೆಡಿ ಬೆಂಗಳೂರು ಸುಮಾರು ನೋಡಿದ್ದೆ, ಅಪ್ಪ ಹೇಗೆ ಕೆಲಸ ಮಾಡ್ತಿದ್ರು ನೋಡಿದ್ದೆ. ಅಪ್ಪ ಆ್ಯಂಡ್ ಆ ಕ್ಯೂರಿಯಾಸಿಟಿ, ಆ ದಟ್ ಏನು ಹೇಳ್ತಾರೆ, ಆ ಝೀಲ್ ಆಫ್ ಜರ್ನಲಿಸ್ಟೇ ಆಗಬೇಕು. ಆ್ಯಂಡ್ ಈ ಜನರ ಜೊತೆ ಹೇಗೆ ಮಾತಾಡಬೇಕು, ಆ್ಯಂಡ್ ಎಸ್ಪೆಷಲಿ ಕ್ರೈಮ್, ಅಂಡರ್ವರ್ಲ್ಡು, ಇದು ಅದೆಲ್ಲ ಒಂಥರ ಫ್ಯಾಸಿನೇಷನ್ ಶುರುವಾಗಿತ್ತು ನನಗೆ. ಆ್ಯಂಡ್ ಐ ವಾಸ್ ವೆರಿ ವೆರಿ ಕ್ಯೂರಿಯಸ್ ಚೈಲ್ಡ್. ಸೊ ಹಾಗಾಗಿ ಐ ಥಿಂಕ್ ದಟ್ಸ್ ವೆನ್ ಐ ಡಿಸೈಡೆಡ್ ದಟ್ ಇಲ್ಲ, ನಾನು ಜರ್ನಲಿಸಮೇ ಮಾಡಬೇಕಂತ. ಅದಾಗಿ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮಲ್ಲಿ ಚೆನ್ನೈಯಲ್ಲಿ ಹೋಗಿ ಜರ್ನಲಿಸಮ್ ಓದ್ಕೊಂಡು ಬಂದು ವಿಜಯ್ ಟೈಮ್ಸಲ್ಲಿ ವಿಶ್ವೇಶ್ವರ ಭಟ್ ಇದ್ರು ಅವಾಗ. ಸೊ ಅವ್ರ ಅಂಡರಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದು ಆ್ಯಸ್ ಅ ಕ್ರೈಮ್ ರಿಪೋರ್ಟರ್. ಈಗ ನಾನು ಸೌತ್ ಫಸ್ಟ್ ಅನ್ನೋ ಒಂದು ಡಿಜಿಟಲ್ ವೆಬ್ಸೈಟಲ್ಲಿ ಕನ್ಸಲ್ಟೆಂಟ್ ಹೆಲ್ತ್ ಎಡಿಟರ್ ಆಗಿದ್ದೀನಿ. ಇಷ್ಟು ದಿನ ಎಡಿಟರ್ ಫಾರ್ ಹೆಲ್ತ್ ಆಗಿದ್ದೆ. ಈಗ ನಾನು ನನ್ನದೇ ಒಂದು ಪಾಡ್ಕಾಸ್ಟ್ ಶುರು ಮಾಡಿದ್ದೀನಿ, ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ ಅಂತ. ಸೊ ವೇರ್ ಐ ಟಾಕ್ ಅಬೌಟ್ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಮಾತಾಡೋ ಅಂಥ ಒಂದು ಪಾಡ್ಕಾಸ್ಟ್ ಸ್ಪೇಸ್ನ ನನ್ನದೇ ಶುರು ಮಾಡ್ಕೊಂಡಿದ್ದೀನಿ. ಬಟ್ ಮೀನ್ ವೈಲ್ ನನ್ನ ಅಸೋಸಿಯೇಷನ್ ವಿತ್ ಸೌತ್ ಫಸ್ಟ್ ಆಲ್ಸೋ ಐ ವಾಂಟ್ ಟು ಕಂಟಿನ್ಯೂ, ಬಿಕಾಸ್ ನನಗೆ ಬರೆಯೋಕ್ಕೆ ತುಂಬ ಇಷ್ಟ. ಸೊ ಆ ಬೈಲೈನ್ ನೋಡಿಲ್ಲ ಅಂದರೆ ಒಂಥರ ಈ ಜರ್ನಲಿಸ್ಟ್ಗಳಿಗಿರೋ ಒಂದು ಸೊ ಅದು ನನಗೆ ಒಂಥರ ರಾತ್ರಿ ಮಲಗಿದಾಗೆಲ್ಲ ಓಕೆ ನಾನು ಮಾತಾಡಿರ್ಬೋದು, TV ಕ್ಯಾಮ್ರಾ ಎಲ್ಲದರಲ್ಲೂ ಇಟ್ಸ್ ಅ ವೆರಿ ಡಿಫ್ರೆಂಟ್ ವರ್ಲ್ಡ್, ಬಟ್ ಬೈಲೈನ್ ಇರಬೇಕು. ಸೊ ಹಾಗಾಗಿ ಐ ಕಂಟಿನ್ಯೂ ಟು ರೈಟ್. ಬಟ್ ಕ್ರೈಮ್ ರಿಪೋರ್ಟಿಂಗಿಂದ ಐ ಹ್ಯಾವ್ ಮೂವ್ಡ್ ಇನ್ ಟು ಹೆಲ್ತ್ ರಿಪೋರ್ಟಿಂಗ್. ಈಗ ನಾನೊಂದು ಎಕ್ಸ್ಪೀರಿಯನ್ಸ್, ಪ್ಲೀಸ್. ಒಂದು ಇನ್ಸಿಡೆಂಟ್ ಒಂದಲ್ಲ, ನಂದು ನಿಮ್ದಂತೂ ಸುಮಾರು ಸಿಕ್ಕಾಪಟ್ಟೆ ಇದೆ. ಅದರಲ್ಲಿ ಸ್ಟಾರ್ಟಿಂಗ್ ಬರುವಂಥದ್ದು, ಅಪ್ಪ ಪುಸ್ತಕಕ್ಕೆ ಬರಿತಾ ಇದ್ರು ಅಂತ ಗೊತ್ತಾ ನಿಂಗೆ? ಗೊತ್ತು ನನಗೆ ಹೇಳಿದ್ದಾರೆ ಒಂದ್ಸಲಿ. ಅಂದರೆ ಬೇಗಾಗಿ ಹೇಳಿದ್ದಾರೆ, ನಾಟ್ ಲೈಕ್ ಇಲ್ಲ, ಅದರ ಹಿನ್ನೆಲೆ ಸ್ಟೋರಿ ಭಾರಿ ಚೆನ್ನಾಗಿದೆ. ಓಕೆ. ನಾನು ರಾಜಾಜಿನಗರದ ಒಂದು ಆಫೀಸು, ಪತ್ರಿಕಾ ಆಫೀಸು, ಅಲ್ಲಿ ನಾನು ಸ್ಟಾಫ್ ಆಗಿದ್ದೆ. ಸುಮ್ಮನೆ ಹೊರಗಡೆ ಬಂದು ನೋಡ್ತೀನಿ, ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾರೆ. ಎಲ್ಲ ನೋಡಿದ್ದೇನಲ್ಲ ಈ ವ್ಯಕ್ತಿನ ಅಂತ. ಇಲ್ಲಿ ನಿಮ್ಮ ಹೆಸರು ರವಿ ಬೆಳಗೆರೆ ಅಲ್ವಾ ಅಂತ ಹೇಳಿ. ಹೌದು ಅಂತ ನೋಡಿದರೆ ತುಂಬ ಕಂಗಾಲಾಗಿದ್ದು. ಅದು ಫಸ್ಟ್ ಆರಂಭದ ಬಳ್ಳಾರಿ ಬಿಟ್ಟು ಇಲ್ಲಿ ಬಂದ ಟೈಮ್ನಲ್ಲಿ ಬನ್ನಿ ಒಳಗೆ ಬನ್ನಿದ್ದೆ. ಒಳಗೆ ಕೂತ್ಕೊಂಡು ನಾನು ಇಲ್ಲಿ ಕೂತ್ಕೊಂಡೆ, ಟೇಬಲ್ ಆಚೆ ಒಂದು ಚೇರ್ ಕೂತ್ಕೊಂಡಿದ್ದಾರೆ. ಕಣ್ಣೆಲ್ಲ ಹಿಂಗೆ ಸೊ ಹೊರಗೆ ಬರುವಂಗಿದೆ.
ಕುಡಿದ್ಬಿಟ್ಟಿರ, ಸ್ಮೆಲ್ ಬರ್ತಾ ಇದೆ, ರಮ್ಮು ಸ್ಮೆಲ್ಲು. ಏನು ರವಿ ಇದು ಅವಸ್ಥೆ, ಏನು ಕತೆ. ನಾನು ನೋಡಿದ್ದು ಕತೆಗಾರ ರವಿಯನ್ನ, ಲೆಕ್ಚರರ್ ರವಿಯನ್ನ ಬಳ್ಳಾರಿಯಲ್ಲಿ. ಆರಂಭದಲ್ಲಿ ಚಿತ್ರದೀಪ ಅಂತ ಒಂದು ಪತ್ರಿಕೆ ಮಾಡ್ತಾಯಿದ್ದೀವಿ. ಅಲ್ಲಿ ನರಸಿಂಹ ಅಂತ, ಆರ್ ನರಸಿಂಹ ಅವರ ಫ್ರೆಂಡ್. ಸೊ ನಾನು ಹೇಳಿಸಿ ಒಂದು ಅಂಕಣ ಬರಿತಾಯಿದ್ರು ರವಿ ಬೆಳಗೆರೆ. ನಾನು ನೋಡದ ತಾರೆಯರು, ನಾನು ನೋಡಿ ಕೂಡ ಅಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಅಷ್ಟು ಚೆನ್ನಾಗಿ ಬರೀತಾ ಇದ್ರು. ಸೂಪರ್ ಹಿಟ್ ಇದು ಚಿತ್ರದೀಪದಲ್ಲಿ ಸೂಪರ್ ಹಿಟ್ ಅಂಕಣ. ಅದು ಅಂಕಣ ಓದಲಿಕ್ಕಾಗೇ ಜನ ಕಾಯ್ತಾ ಇದ್ರು. ಆ ಅಂಕಣಕ್ಕೆ ಕರೆಕ್ಟಾಗಿ ನಮ್ಮ ಪ್ರಕಾಶ್ ಶೆಟ್ಟಿ ಕಾರ್ಟೂನ್ಸ್ ಇದ್ದಾರಲ್ಲ, ಅವ್ರು ಕಾರ್ಟೂನ್ ಬರೆದು ಕೊಡೋದು. ಆ ನೆನಪು, ಅಯ್ಯೋ ಇದೇನು ಅದು. ಈಗ ಎದುರು ಟೇಬಲ್ ಮೇಲೆ ಕೈ ಇಟ್ಟು, ಗಣೇಶ್ ಅದೊಂದು ಕೆಲಸ ಕೊಡಿ ಅಂತೇಳಿ ನನಗೆ ಇಡೀ ಒಂದ್ಸಲ ತಿರುಗಾಯಿತು ಇಡೀ ಆಫೀಸು. ಇದೇನಿದೆ ಈ ಕತೆ, ಹೀಗೆ ನಾನೇನೋ ಯೋಚನೆ ಮಾಡಿದ್ದೆ, ಏನೋ ಆಗ್ತಾಯಿದೆ ಅಂತೇಳಿ ನಾನು ಒಳಗೆ ಹೋದೆ. ಬಾಸ್ ಹತ್ರ ಮಾತಾಡಿದೆ. ಯಾರು ಅಂತ, ರವಿ ಬೆಳಗೆರೆ ಅಂತೇಳಿ. ಸ್ವಲ್ಪ ಯೋಚನೆ ಮಾಡಿದರು. ಅವಸರ ಮಾಡಬೇಡಿ, ಅವರು ನಕ್ಸಲೈಟ್ ಇದು ಗುಂಪಿಂದ ಬಂದು, ನನಗೂ ಅವರು ಹೇಳಿದ್ದನ್ನು ನಾನು ಹೇಳ್ತಾಯಿದ್ದೆ, ನನಗೆ ಗೊತ್ತಿಲ್ಲ ಅದೆಲ್ಲ. ಗುಂಪಿಂದ ಬಂದವರು, ಅವರನ್ನು ಕರೆಸ್ಕೊಂಡೆ, ತುಂಬ ತೊಂದರೆ ಆಗ್ತಾಯಿದೆ, ಒಂದು ಕೆಲಸ ಮಾಡಿ ಅವರ ಅಡ್ರೆಸ್ ತೊಗೊಂಡು ಕಳಿಸ್ಬಿಡಿ ಅಂತ ಹೇಳಿದ್ರು. ಅಂದರೆ ಅಡ್ರೆಸ್ ತೊಗೊಂಡು ಕಳಿಸ್ಬಿಡಿ ಅಂದರೆ ಕಳಿಸ್ಬಿಡಿ ಅಂತ, ಅದು ರವಿಗೂ ಗೊತ್ತು. ಬಂದು ಅಡ್ರೆಸ್ ಕೊಟ್ಟಿರಿ ರವಿ, ನಾನು ಬೇಕಾದಾಗ ಕರೆಸ್ತೀವಿ ಅಂತ ಹೇಳಿದಾಗ ಆಯಿತು, ಗೊತ್ತಾಯಿತು ಅಂತೇಳಿ ಎದ್ದು. ಆಮೇಲೆ ಬಾಲಕೃಷ್ಣ ಅಲ್ಲ, ಎದುರು ಮನೆ ಮೀನಾ, ಬಾಲಕೃಷ್ಣ, ಎಡನೀರು ಬಾಲಕೃಷ್ಣ, ಅಲ್ಲೆಲ್ಲ ಹೋಗಿದ್ದು. ಇದೆಲ್ಲ ನಡೆದ ಘಟನೆಗಳು ಅಲ್ಲಿ. ಸೊ ಇನ್ನೊಂದು ಸಂದರ್ಭ ಬಂತು, ಯಾರು ಸ್ಟಾಫೇ ಇಲ್ಲ ಆಫೀಸ್ನಲ್ಲಿ. ನಾನು ಹೋಗಿ ಹೇಳಿದೆ ಯಜಮಾನ್ರ ಹತ್ರ, ಸ್ಟಾಫ್ ಇಲ್ಲ, ಭಾರಿ ಕಷ್ಟ ಆಗ್ತಾಯಿದೆ. ಒಂದು 7-8 ಮ್ಯಾಗ್ಝಿನಲ್ಲಿ ನಡೀತಾಯಿದೆ, ನನಗೊಬ್ಬನಿಗೆ ಕಷ್ಟ ಆಗ್ತಾಯಿದೆ, ಬರೀಲಿಕ್ಕೆ ಯಾರಾದರೂ ಬೇಕು ಅಂತೇಳಿ. ನೀವು ಹೇಳಿದ್ರಲ್ಲ ರವಿ ಬೆಳಗೆರೆ, ಅವ್ರನ್ನ ಕರೆಸಿ ಅಂತೇಳಿ. ಅವರ ಟೇಬಲ್ ಮೇಲೆ ಟೆಲಿಗ್ರಾಮ್ ಫಾರಮ್ ಅಟ್ಟಿಟ್ಟಿದ್ದರು. ಅದರಲ್ಲಿ ಒಂದನ್ನು ಎಳೆದು ಸ್ಟಾರ್ಟ್ ಇಮ್ಮಿಡಿಯೇಟ್ಲಿ ಅಂತ ನಾನು ಬರೆದೆ ರವಿ ಬೆಳಗೆರೆ. ನೆಕ್ಸ್ಟ್ ಮಾರ್ನಿಂಗ್ ರವಿ ಬೆಳಗೆರೆ ಎಂಟ್ರಿ ಬೆಂಗಳೂರಿಗೆ. ಅದು ಫಸ್ಟ್ ಎಂಟ್ರಿ ಪತ್ರಿಕಾ ರಂಗಕ್ಕೆ, ಅಂದರೆ ಆ ಪತ್ರಿಕೆಗೆ. ಅಲ್ಲಿ ಬಂದಾಗ ಆತನಿಗೆ ಕೆಲಸ ಕೊಡಬೇಕಲ್ಲ. 7-8 ಪತ್ರಿಕೆಯಲ್ಲಿ ಒಂದು ಚಕೋರಿ ಅಂತ, ಆತ ಏನು ಇನ್ನೊಂದು ಏನಿದೆ ಸಂಚು ಅಂತೇಳಿ, ಅದು ಕ್ರೈಮ್. ಎರಡಕ್ಕೂ ಇದರಲ್ಲಿ ಎಡಿಟ್ರ್, ಅದರಲ್ಲಿ ಬರೀಲಿಕ್ಕೆ ಅಂಕಣಗಾರ. ಏನಪ್ಪ ಇದು ರವಿ ಬೆಳಗೆರೆಗೆ ನಾನು ಕರೆಸಿ ತೊಂದರೆ ಆಯ್ತಾ ಏನೋ ಅಂತೇಳಿ ಅವನು ಖುಷಿ. 1500 ರೂಪಾಯಿ ಸಂಬಳ, ಎಲ್ಲೂ ಸಿಗದಂಥ ಸಂಬಳ ಬೆಂಗಳೂರಿನಲ್ಲಿ ಎಸ್ಪೆಷಲಿ. ಬರಲಿಕ್ಕೆ ಕೊಟ್ಟ, ಬರೆದು ಪುಸ್ತಕ ಪ್ರಿಂಟ್ ಆಗಲಿಕ್ಕೆ ಹೋಗುವಾಗ, ನನ್ನ ಹೆಸರು ಬೇಕು, ನಾನು ಸಂಪಾದಕ ಅಂತೇಳಿ ಅದೆಲ್ಲ ಹಾಕ್ಕೊಂಡಿದ್ದಾನೆ ಹೆಸರು. ಸಂಪಾದಕ ಚಕೋರಿ, ಸಂಪಾದಕ ರವಿ ಬೆಳಗೆರೆ ಅಂತೇಳಿ. ಅದೊಂದು ಕಾಪಿ ತೆಗೆದಿರ್ಲಿಕ್ಕೆ ನಂಗೆ ಮರ್ತೋಯ್ತು, ಬಟ್ ಇದೆ ಅದು, ಅದರ ಒಂದು ಪುಟ ಮಾತ್ರ ನನ್ನ ಹತ್ರ ಇದೆ. ಹಾಗೆ ರವಿ ಬೆಳಗೆರೆ. ನನಗೆ ಇದು ನೀವು ಮ್ಯಾಗ್ಝಿನ್ ಹೇಳಿದಾಗ ನಂಗೆ ಒಂದ್ಸಲ ನೆನಪಿದೆ. ನಾವು ಇನ್ನೊಂದು ಹೆಣ್ಣೆ ಕೇಳು ನಿನ್ನಯ ಪೊಲೀಸ್ ಡೈರಿನ ಏನಾದ್ರೂ ಒಂದು ಕ್ರೈಮ್ ಮ್ಯಾಗ್ಝಿನ್ ಬರ್ತಿತ್ತು. ಹೌದೌದು, ಪೊಲೀಸ್ ಸ್ಟೋರಿ. ಸೊ ನಾನು ಅಪ್ಪನ ಜೊತೆ ಕ್ರೈಮ್ ಡೈರಿಲಿ ಕೆಲಸ ಮಾಡಬೇಕಾದ್ರೆ ಸುಮಾರು ಪೇಪರ್ಸ್, ಎಸ್ಪೆಷಲಿ ಎಲ್ಲ ಪೇಪರ್ಗಳು ಬರೋದು. ಆ್ಯಂಡ್ ಮೊದಲಿಂದನೂ ನಮ್ಮ ಮನೆಯಲ್ಲೂ ಪ್ರತೀತಿ ಏನಂದರೆ ಎವ್ರಿ ಡೇ ಪೇಪರ್ ಓದಬೇಕು ಅಂತ. ಸೊ ಇದು ಪೇಪರು ಬರ್ತಿತ್ತು. ಆ್ಯಂಡ್ ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಆ ಏಜಲ್ಲಿ ನಮಗೆ. ಸೊ ಲಾಸ್ಟ್ ಪೇಜ್ ಹೋಗಿದ ತಕ್ಷಣ ಅಪ್ಪ ಓದು ಅಂತ ಹೇಳೋರು. ನಾನು ಅಪ್ಪ ಏನಪ್ಪ ಇದೆಲ್ಲ ಹಿಂಗೆಲ್ಲ ಬರೀತಾರೆ. ಆಗ ನನಗೆ ಈ ಚಕೋರಿ ಕತೆ ಹೇಳಿ, ಅಂದರೆ ಪೂರ್ತಿಯ ಕಥೆ ಅಂತ ಈ ಥರ ಹೇಳಿ, ನಾನು ಹೇಳಿದ ಸ್ಟೋರಿಯನ್ನು ಕಾಸ್ಪಾತ್ನಲ್ಲಿ ಬರ್ಕೊಂಡಿದ್ದಾರೆ. ಎವ್ರಿ ಡೀಟೇಲ್ ಕರೆಕ್ಟಾಗಿ ಬರ್ಕೊಂಡಿದ್ದಾರೆ, ಎಲ್ಲೂ ಮೋಸ ಮಾಡ್ಲಿಕ್ಕೆ ಹೋಗಿಲ್ಲ. ಅಂದರೆ ನನಗೆ ಅವರು ಏನು ಹೇಳಿದ್ರು ಅಂದರೆ, ನೀನು ಏನೇ ಬರಿ ಮಗಳ, ಇಟ್ಸ್ ಓಕೆ, ನೀನು ಏನು ಬರೆದ್ರು ಮನುಷ್ಯ, ಆದರೆ ಅದು ಓದೋ ಥರ ಇರಬೇಕು. ನೀನು ಏನು ಬೇಕಾದರೂ ಬರಿ, ಆದರೆ ಅದು ಇದು ಬೇರೆ ಮಾಡೋದು. ಕರೆಕ್ಟ್, ದಟ್ಸ್ ಅ ಡಿಫ್ರೆನ್ಸ್. ವಂಡರ್ಫುಲ್ ಸ್ಟೋರಿ, ಮಾತ್ರ ವಂಡರ್ಫುಲ್ ಸ್ಟೋರಿ. ಅದು ಹೋಗ್ತಾ ಇದ್ದ ರೀತಿ ಸಿನಿಮಾ ನೋಡಿದಂಗೆ, ವಿಜುವಲ್ ಆಗಿ ನೋಡ್ದಂಗೆ ಇರ್ತಿತ್ತು. ಸೂಪರ್ ಹಿಟ್. ಇಡೀ ಸಂಸ್ಥೆಯನ್ನು ಸಾಕಿದ್ದು ಆ ಚಕೋರಿ ಪತ್ರಿಕೆ. ಅದಕ್ಕೂ ಟ್ಯಾಲೆಂಟ್ ಬೇಕಲ್ಲ. ಆ ಟ್ಯಾಲೆಂಟ್ ಇಲ್ಲಿತ್ತು. ಇನ್ನೂ ಒಂದು ಕತೆ ಆಯಿತು. ನನ್ನ ಅಪ್ಪನ ಬಾಂಡಿಂಗ್ ಇತ್ತಲ್ಲ, ಅದು ನಾನು ಕ್ಯಾಮ್ರಾಗೆ ನೀವು ಆವಾಗಲೇ ಇಂಟ್ರೊಡಕ್ಷನ್ ಹೇಳ್ತಾ ಇದ್ವಿ ನಾನು ತುಂಬ ಮೈಲ್ಡ್ ಅಂತ. ಆ್ಯಕ್ಚುಲಿ ನಾನು ಮೈಲ್ಡ್ ಅಲ್ಲ. ಅಪ್ಪ ಇಟ್ ಇಸ್ ಎನಫ್ ಅಂತ ಕಿರ್ಚ್ದೆ. ಫಸ್ಟ್ ಟೈಮ್ ನಾನು ಅಪ್ಪಂಗೆ ತಿರುಗಿ ಮಾತಾಡಿದ್ದು, ಸೈಲೆಂಟ್ ಆಗಿಬಿಟ್ರು.
ದಿಸ್ ಇಸ್ ನಾಟ್ ಡನ್, ಇಟ್ಸ್ ಎನಫ್ ಅಂತ ನಾನು ಜೋರಾಗಿ ಕೂಗ್ದೆ. ಸೈಲೆಂಟ್ ಆಗಿಬಿಟ್ರು, ಏನೂ ಮಾತಾಡಿಲ್ಲ, ಎದ್ದೊಟ್ಟೋದ್ರು ಅಲ್ಲಿಂದ. ಮೆಂಟಲಿ ಓಕೆ, ನನ್ನ ಮಗಳಿದ್ದಾಳೆ. ನಾನು ಎಷ್ಟೋ ರಾತ್ರಿಗಳು ಫೋನ್ ಮಾಡಿಬಿಟ್ಟು ಹತ್ತಿರೋದಿದೆ. ಎಷ್ಟೋ ಸಲ ನನಗೆ ಏನೋ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನಾನು ಅವ್ರ ಜೊತೆ ಜಗಳ ಮಾಡಿದ್ದೀನಿ, ಕಿರ್ಚಾಡಿದ್ದೀನಿ, ಕೂಗಾಡಿದ್ದೀನಿ. ಅವ್ರು ಹೆಂಗೆ ಕೂಗ್ತಿದ್ರು ಅದಕ್ಕಿಂತ 2 ಪಟ್ಟು ನಾನು ಒಬ್ಬಳೇ ಅನ್ಸುತ್ತೆ ಮನೆಯಲ್ಲಿ ಆ ಥರದ್ದು ಲಿಬರ್ಟಿ ತೊಗೊಂಡು ಅವ್ರನ್ನ ಕೂಗಾಡಿರೋದು. ನಾನು 35 ಪೈಸೆ ಆಗ ಅದಕ್ಕೆ ಆ ರೀಫಿಲಿಗೆ 35 ಪೈಸೆ ರೀಫಿಲ್ ಇಟ್ಕೊಂಡು ಹೊರಗೆ ಹೋಗ್ತಾ ಇದ್ದೇನೆ. ಯಾವ ಸಾಮ್ರಾಜ್ಯ ಕಟ್ತಾನೆ ನೋಡ್ತಾ ಇರಿ ಅಂತ ಸೀರೆ ಹೊರಟ್ಬಿಟ್ಟ. ನನಗೆ ಅದು ಇನ್ನೂ ರೋಮಾಂಚನ ಆಗ್ತಾಯಿದ್ದು. ಇವಾಗಲೂ ಅಷ್ಟೇ ಆ ಸಾಮ್ರಾಜ್ಯ ಕಟ್ಟೇ ಬಿಟ್ಟರು.